ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆ ಎಪಿಸೋಡ್? ಟ್ವಿಸ್ಟ್ಗಳು ಒಂದು ರೀತಿ ಚೆನ್ನಾಗಿತ್ತಲ್ವಾ? ಆ್ಯಂಡ್ ಬೈ ದ ವೇ, ಗಿಲ್ಲಿ ಮತ್ತು ಧ್ರುವಂತ್ ನಡುವೆ ನಡೆದಂತಹ ಚುಚ್ಚೋದೆ ನನ್ನ ಬಿಸ್ನೆಸ್ ಅನ್ನುವಂತಹ ಟಾಸ್ಕಲ್ಲಿ ಗಿಲ್ಲಿ ಸೋತಿರೋದು ಹೌದು. ಆದರೆ ಈ ವಾರ ನಡೆಯುವಂತಹ ಸರಣಿ ಟಾಸ್ಕ್ಗಳಲ್ಲಿ ತೇರ್ಗಡೆಯಾಗಿ ಕೊನೆಗೆ ಟಾಪ್ 6 ಹಂತಕ್ಕೆ ಹೋಗುವಂತಹ ಅರ್ಹತೆಯನ್ನು ಪಡ್ಕೊಳ್ಳೋರು ಒಬ್ಬರು ಮಾತ್ರನೇ. ಆ ಕ್ಲಾರಿಟಿ ನಿಮಗಿರಲಿ. ಸೊ ಇಲ್ಲಿ ಧ್ರುವಂತ್ ಅವರು ಗಿಲ್ಲಿ ವಿರುದ್ಧ ಗೆದ್ದಿದ್ದು ಮ್ಯಾಟ್ರೇ ಆಗಲ್ಲ. ಇನ್ನು ಮುಂದೆ ಬರುವಂತಹ ಎಲ್ಲ ಸರಣಿ ಟಾಸ್ಕ್ಗಳಲ್ಲಿ ಮನೇಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಫೇರ್ ಚಾನ್ಸಸ್ ಸಿಗುತ್ತೆ. ಬೈ ದ ಎಂಡ್ ಎಲ್ಲ ಟಾಸ್ಕ್ಗಳಲ್ಲಿ ಗೆಲ್ಲುವಂತಹ ಒಬ್ಬ ವ್ಯಕ್ತಿ ಮಾತ್ರ ಈ ವಾರದ ನಾಮಿನೇಷನಿಂದ ಕೂಡ ಪಾರಾಗ್ತಾರೆ, ಪ್ಲಸ್ ಟಾಪ್ 6 ಕೂಡ ಇರ್ತಾರೆ. ಸೊ ನಿಮ್ಮ ಪ್ರಕಾರ ಯಾರು ಈ ಎಲ್ಲ ಟಾಸ್ಕ್ಗಳನ್ನು ಗೆದ್ದು ಟಾಪ್ 6 ಇರ್ತಾರೆ, ಇರಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ನಮ್ಮ ಕಾವ್ಯ ಮತ್ತು ಧನುಷ್ ಅವ್ರ ಬಗ್ಗೆ ಮಾತಾಡೋಣ. ಫಸ್ಟ್ಲಿ, ಕಾವ್ಯ ಅವರ ಫ್ಯಾಮಿಲಿಯವರೇ ಕಾವ್ಯ ಅವರ ಆಟಕ್ಕೆ ಮುಳ್ಳಾಗಿರೋದಂತೂ ಕನ್ಫರ್ಮ್. ಆದರೆ ಈ ಸಿಚುವೇಶನನ್ನು ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಇರ್ತಾರೆ ಅಥವಾ ಔಟ್ ಆಗ್ತಾರೆ ಅನ್ನೋದು ಡಿಪೆಂಡ್ ಆಗಿದೆ. ಈ ಸಿಚುವೇಶನಲ್ಲಿ ಅವರು ಹೇಗೆ ಬಿಹೇವ್ ಮಾಡಿದ್ರು ಕೂಡ ಜನ ಜಡ್ಜ್ ಮಾಡ್ತಾರೆ, ಐ ಅಂಡರ್ಸ್ಟ್ಯಾಂಡ್. ಆದರೆ ಅವರು ಈ ಟೈಮಲ್ಲಿ ಅವರಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾತ್ರ ಬಿಹೇವ್ ಮಾಡಿದ್ರೆ ಸ್ವಲ್ಪನಾದರೂ ಒಳ್ಳೆಯದು. ಅದನ್ನು ಬಿಟ್ಟು ಅವರ ಮತ್ತು ಗಿಲ್ಲಿ ವಿಷಯನ ಧನುಷ್ ಹತ್ರ ಮಾತಾಡುವಂತಹ ಅವಶ್ಯಕತೆಯೇ ಇರಲಿಲ್ಲ. ಅದಕ್ಕೆ ತಕ್ಕಾಗೆ ನಮ್ಮ ಧನುಷ್ ಅವರು ಕೂಡ ಇದು ನಿಮ್ಮಿಬ್ಬರ ಫ್ರೆಂಡ್ಶಿಪ್ ವಿಷಯ, ನೀನೇ ಹ್ಯಾಂಡಲ್ ಮಾಡ್ಕೊ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡತನ ತೋರಿಸ್ಬೋದಾಗಿತ್ತು. ಅದು ಬಿಟ್ಟು ಗಿಲ್ಲಿ ಮೊದಲಿಂದ ನಿನ್ನನ್ನು ರೇಗಿಸುವಾಗ ನೀನು ಸ್ಟಾಪ್ ಮಾಡಬೇಕಾಗಿತ್ತು, ಒಂದು ಲೈನನ್ನು ನೀನು ಡ್ರಾ ಮಾಡ್ಬೋದಾಗಿತ್ತು ಅನ್ನೋ ರೀತಿಯಲ್ಲಿ ಸಜೆಷನ್ ಕೊಡೋದೆಲ್ಲ ಬೇಕಾಗೇ ಇರಲಿಲ್ಲ. ಟಾಸ್ಕ್ ವಿಷಯನ ಸಜೆಷನ್ ಕೊಡಲಿ, ಬೇಕಾದರೆ ಅವರು ಟಾಸ್ಕ್ಗಳು ಚೆನ್ನಾಗಿದ್ದಾರೆ, ಫ್ರೆಂಡಿಗೆ ಸಜೆಷನ್ ಕೊಡಲಿ, ಈ ಥರ ಆಡು ಆ ಥರ ಆಡು ಅಂತ. ಬಟ್ ಇನ್ನೊಬ್ಬರ ಫ್ರೆಂಡ್ಶಿಪ್ ವಿಚಾರದಲ್ಲಿ ನೀನು ಹೀಗೇ ಇರಬೇಕಾಗಿತ್ತು, ಹಾಗೇ ಇರಬೇಕಾಗಿತ್ತು ಅಂತೆಲ್ಲ ಹೇಳೋದು ಅಧಿಕ ಪ್ರಸಂಗ. ಮತ್ತು ಈ ಕಾವ್ಯ ಅವರು ಕೂಡ ಧನುಷ್ ಅವ್ರ ಮಾತು ಕೇಳಿಕೊಂಡು ಸ್ವಲ್ಪ ಕನ್ಫ್ಯೂಸ್ ಆಗಿ ಗಿಲ್ಲಿ ಜೊತೆಗೆ ಅಷ್ಟಕ್ಕಷ್ಟೇ ಇರೋದು ಕೂಡ ತುಂಬ ಬಾಲಿಶ ಅಂತ ಅನ್ನಿಸ್ತಾ ಇದೆ. ಹಂಗೆ ನೋಡೋಕೋದ್ರೆ ಗಿಲ್ಲಿ ಅವರು ಧ್ರುವಂತ್ ಜೊತೆಗೆ ಗೇಮ್ ಆಡುವಾಗ ಕಾವ್ಯ ಅವರು ಸಪೋರ್ಟ್ ಏನೋ ಮಾಡಿದ್ರು, ಬಟ್ ಗೇಮಲ್ಲಿ ಗಿಲ್ಲಿ ಸೋತಾಗ ಸಾಂತ್ವನ ಹೇಳೋದಿರಲಿ, ಗಿಲ್ಲಿ ಕಡೆಗೆ ತಿರುಗಿ ಕೂಡ ನೋಡಲಿಲ್ಲ. ಇದನ್ನು ಬಿಟ್ಟಾಕಿ ಈ ಧನುಷ್ ಅವರು ಬರೀ ಸಜೆಸ್ಟ್ ಮಾಡಿದಷ್ಟೇನಾ? ಅಷ್ಟು ಮಾತ್ರ ಅಲ್ಲ, ಅಲ್ಲಿಗೆ ಮಾತ್ರ ಅವ್ರು ನಿಲ್ಲಿಸಿಲ್ಲ. ಬಿಗ್ ಬಾಸ್ ಅವರು ಡೈರೆಕ್ಟಾಗಿ ಟಾಪ್ 6ಗೆ ಬರುವಂತಹ ಅವಕಾಶದಿಂದ ಯಾರನ್ನು ದೂರ ಇಡ್ತೀರಾ ಅಂತ ಕನ್ಫೆಷನ್ ರೂಮಲ್ಲಿ ಧನುಷ್ ಅವ್ರಿಗೆ ಆಪ್ಷನ್ ಕೊಟ್ಟಾಗ ಧ್ರುವಂತ್ ಅಂತ ಹೇಳಿಬಿಟ್ಟು ಅವರು ಆಚೆ ಕಡೆ ಬಂದರು. ಆದರೆ ಫಸ್ಟ್ ಗಿಲ್ಲಿ ಹೆಸರನ್ನು ಹೇಳೋಣ ಅಂದ್ಕೊಂಡೆ ಅಂತ ಕಾವ್ಯ ಹತ್ರ ಹೇಳಿದ್ರು. ಯಾಕೆ ಅಂತ ರೀಸನ್ ಮಾತ್ರ ಗೊತ್ತಾಗಲಿಲ್ಲ. ಅಲ್ಲ, ನನಗೆ ಒಂದು ವಿಷಯ ಅಂತೂ ಕನ್ಫರ್ಮ್ ಆಗಿದೆ, ಗಿಲ್ಲಿ ಅವರು ಮನೆಯಲ್ಲಿ ಇರೋರಿಗೆಲ್ಲ ಟಾರ್ಗೆಟೇನೆ, ಅದು ಗೊತ್ತಿರೋ ವಿಷಯ. ಆದರೆ ಧನುಷ್ ಅಂತಂತಂದರೆ ಮುಗ್ಧ ಮನಸ್ಸು ಅಂತ ಹಾಡು ಬರೆದಿರುವಂತಹ ಗಿಲ್ಲಿ ಕಂಡ್ರೆ ಈ ಧನುಷಿಗೆ ಹೆದರಿಕೆನೋ ಅಥವಾ ಹೊಟ್ಟೆ ಊರಿನೋ ಅದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಸೋ ಕಾಲ್ಡ್ ಗಿಲ್ಲಿಯನ್ನು ಬಿಟ್ಕೊಡದೇ ಇರುವಂತಹ ನಮ್ಮ ಕಾವ್ಯ ಅವರು ಕೂಡ ಇದನ್ನು ಪ್ರಶ್ನೆ ಮಾಡಲಿಲ್ಲ. ಧನುಷ್, ನೀನು ಯಾಕೆ ಗಿಲ್ಲಿ ಹೆಸರು ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅಂತ ಅದನ್ನು ಪ್ರಶ್ನೆನೂ ಮಾಡಲಿಲ್ಲ. ಯಾಕೆ ಅಂತ ನಿಮಗೇನಾದರೂ ಗೊತ್ತಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟು, ನಮ್ಮ ರಕ್ಷಿತಾ ಮತ್ತು ರಾಶಿಕಾ ಅವ್ರ ನಡುವೆ ಸ್ವಲ್ಪ ಫ್ಯಾಮಿಲಿ ವಿಷಯಕ್ಕೆ ಜಗಳ ಎಲ್ಲ ಆಯಿತು. ಹೊರಗಿನ ವಿಷಯಗಳನ್ನು ಫ್ಯಾಮಿಲಿಯವರು ನನಗೆ ಲೀಕ್ ಮಾಡಲಿಲ್ಲ ಅಂತ ರಾಶಿಕಾ ಅವರು ದೇವ್ರ ಮೇಲೆ ಆಣೆ ಇಟ್ಟರು. ಮೂಲ ನಿಯಮದ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಆಣೆ ಎಲ್ಲ ಮಾಡುವಂತಿಲ್ಲ. ಆದರೆ ರಕ್ಷಿತಾ ಅವರು ಸ್ಮಾರ್ಟ್ ಆಗಿ ಈ ತಪ್ಪನ್ನು ರಾಶಿಕಾ ಅವರಿಂದ ಮಾಡಿಸಿದ್ರು. ಕೊನೆಗೆ ರಘು ಅವ್ರ ಹತ್ರ ಬಂದು ಹೇಳ್ತಾರೆ, ನೀವು ನನಗೆ ಜಾಸ್ತಿ ಅಟೆನ್ಷನ್ ಕೊಡಬೇಕು, ಸೊ ನೀವು ಕೊಡಲಿಲ್ಲ, ಅಟೆನ್ಷನ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾನು ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡಿದೆ ಅಂತ. ಓ, ಹಾಗಾದರೆ ಇಷ್ಟು ದಿನ ಗಿಲ್ಲಿ ಜೊತೆಗೆ ಕಾವ್ಯ ಮತ್ತು ಸ್ಪಂದನ ಅವರು ಕ್ಲೋಸ್ ಆಗಿದ್ದಾರೆ ಅಂತ ಜಲಸ್ ಫೀಲ್ ಮಾಡಿಕೊಂಡು ರಕ್ಷಿತಾ ಅವರು ಇವರಿಬ್ಬರನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ಕೊಂಡು ಬರ್ತಾಯಿದ್ರು. ಹಾಗಾದರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಒಂದಂತೂ ಕ್ಲಿಯರ್, ರಕ್ಷಿತಾ ಅವರು ಮನೆಯಲ್ಲಿ ಯಾರ ಜೊತೆಗೆಲ್ಲ ಕ್ಲೋಸ್ ಆಗ್ತಾರೋ ಅವ್ರ ಜೊತೆ ಬೇರೆಯವರು ಅವ್ರಿಗಿಂತ ಜಾಸ್ತಿ ಕ್ಲೋಸ್ ಆಗಬಾರ್ದಷ್ಟೇ. ಅವರು ಅವಾಗ ಜಲಸ್ ಫೀಲ್ ಮಾಡ್ತಾರೆ, ಈ ಥರ ನಾಮಿನೇಟ್ ಮಾಡೋದು, ಸ್ವಲ್ಪ ಟಾರ್ಗೆಟ್ ಮಾಡೋದು ಅದೆಲ್ಲ ಮಾಡ್ತಾರೆ. ಇದಂತೂ ಕ್ಲಿಯರಾಗಿ ಗೊತ್ತಾಯಿತು. ನಂತರ ಟಾಪ್ 6 ಕಂಟೆಂಡರ್ ಟಾಸ್ಕ್ 2 ಅಂತ ಬರುತ್ತೆ. ಅದರಲ್ಲಿ 3 ಜನ ಒಂದು ಗ್ರೂಪ್ ಮಾಡಿಕೊಂಡು ಆಡಬೇಕು ಅಂತ ಬಂದಾಗ ರಘು ಅವ್ರ ಜೊತೆಗೆ ಆಡಬೇಕು ಅಂತ ರಾಶಿಕಾ ಮತ್ತು ರಕ್ಷಿತಾ ಅವರು ಮತ್ತೆ ಜಗಳ ಶುರು ಮಾಡ್ಕೊಳ್ತಾರೆ. ಇವರಿಬ್ಬರ ಮಧ್ಯೆ ಸೇರಿಕೊಂಡು ರಘು ಅವರು ಒಂಥರ ಟ್ರ್ಯಾಪ್ ಆದೆ ಅನ್ನೋ ಫೀಲಿಂಗಲ್ಲಿ ಇರ್ತಾರೆ. ಈ ಕಡೆ ಧ್ರುವಂತ್ ಮತ್ತು ಅಶ್ವಿನಿ ಟೀಮ್ ಸೇರ್ಕೊಳ್ಳೋದಕ್ಕೆ ಕಾವ್ಯ ಅವರಿಗೆ ಅರ್ಧಂಬರ್ಧ ಮನಸ್ಸು, ಬಟ್ ಆಪ್ಷನ್ ಇಲ್ಲ. ರಾಶಿಕಾಗೆ ರಕ್ಷಿತಾ ಬದಲು ಕಾವ್ಯ ಬೇಕು ಅಂತ, ಬಟ್ ರಕ್ಷಿತಾ ಒಪ್ತಾ ಇಲ್ಲ. ಇದೇ ಟೈಮಲ್ಲಿ ಮತ್ತೆ ಏನೋ ಒಂದು ಪರ್ಸ್ನಲ್ ಕನೆಕ್ಷನ್ ಅನ್ನೋ ವಿಷಯ ಎಲ್ಲ ಬಂದಾಗ ರಕ್ಷಿತಾ ಮತ್ತು ರಾಶಿಕಾ ಅವ್ರ ನಡುವೆ ಗಿಲ್ಲಿ ಅವರು ರಕ್ಷಿತಾ ಅವ್ರ ಪರವಾಗಿ ವಾದ ಮಾಡ್ತಾರೆ. ಆಗ ರಾಶಿಕಾ ಅವರು ಗಿಲ್ಲಿ ನನ್ನ ಪರ ವಾದ ಮಾಡಲಿಲ್ಲ ಅಥವಾ ನನ್ನ ಪರ ವಹಿಸಲಿಲ್ಲ ಅಂತ ಅಂದ್ಕೊಂಡು, ನೀನು ಮಾಡಿರೋ ಕರ್ಮನೇ ಧ್ರುವನ್ ಜೊತೆಗೆ ನೀನು ಟಾಸ್ಕಲ್ಲಿ ಸೋಲೋ ಥರ ಮಾಡಿರೋದು, ಸೊ ಇದರಿಂದನೇ ನೀನು ಟಾಪ್ 6ಗೆ ಲೈಕಂದರೆ ಟಾಸ್ಕ್ ಆಡೋದಕ್ಕೆ ಆಗ್ತಾ ಇಲ್ಲ, ನೀನು ಟಾಪ್ 6ಗೆ ಕ್ವಾಲಿಫೈ ಆಗೋದಕ್ಕಾಗ್ತಾ ಇಲ್ಲ, ನಿನ್ನ ಜೊತೆ ಲಾಸ್ಟ್ ವೀಕಲ್ಲಿ ನಾನು ಆಟ ಆಡಿದ್ದಕ್ಕೇ ಕ್ಯಾಪ್ಟನ್ ಆಗೋದಕ್ಕಾಗಲಿಲ್ಲ, ನಿನ್ನ ಬುದ್ಧಿ ನೀನು ಚೇಂಜ್ ಮಾಡ್ಕೊಳ್ಳೋದಿಲ್ಲ, ಅದು ಇದು ಅಂತೆಲ್ಲ ಸಿಕ್ಕಾಬಟ್ಟೆ ಮಾತಾಡಿದ್ರು. ಅಲ್ಲ, ನಾನು ಒಂದು ಹೇಳೋದು,
ರಾಶಿಕಾ ಅವರೇ, ಇದೇ ಗಿಲ್ಲಿಯವರು ಅಶ್ವಿನಿ ಅವರು ನಿಮಗೆ ರಘು ಅವ್ರದ್ದು ತೊಡೆಯಬೇಕು ಹೆಗಲು ಬೇಕು ಅಂತೆಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದು ಇದೇ ಗಿಲ್ಲಿಯವರೇ ಅಲ್ವಾ? ಇನ್ಫ್ಯಾಕ್ಟ್ ಅಶ್ವಿನಿ ಅವರನ್ನು ನಾಮಿನೇಟ್ ಮಾಡುವಾಗ ಇದೇ ಪಾಯಿಂಟನ್ನು ಗಿಲ್ಲಿಯವರು ಅಶ್ವಿನಿ ಅವರಿಗೆ ಹೇಳಿ ನಾಮಿನೇಟ್ ಮಾಡ್ತಾರೆ. ಆಗ ನಿಮಗೆ ಗಿಲ್ಲಿ ಅಂತಂದರೆ ಖುಷಿ ಇತ್ತು, ಅವ್ರು ಚೆನ್ನಾಗಿದ್ದಾರೆ, ಅವ್ರ ಜೊತೆಗೆ ಫ್ರೆಂಡ್ ಆಗಿರ್ಬೋದು ಅಂತ ಅನ್ನಿಸ್ತು. ಗಿಲ್ಲಿ ಜೊತೆಗೆ ಅಡುಗೆ ಮನೇಲಿ ನಿಂತ್ಕೊಂಡು ಅಶ್ವಿನಿ ಅವರ ಕಾಲು ಎಳೆಯುವಾಗ ಈ ಗಿಲ್ಲಿ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು ನಿಮಗೆ. ಅದೇ ನಿಮ್ಮ ತಪ್ಪನ್ನು ನಿಮ್ಮ ಮುಖದ ಮೇಲೆ ಹೇಳಿದಾಗ ಮಾತ್ರ ಈ ಗಿಲ್ಲಿ ಬುದ್ಧಿ ಸರಿ ಇಲ್ಲ, ಅವನು ಬದಲಾಗಲ್ಲ ಅಂತ ಅನಿಸುತ್ತೆ ನಿಮಗೆ. ಭಯಂಕರ ಮಾರಿ ನೀವು. ಫಸ್ಟ್ ಆಫ್ ಆಲ್, ಗಿಲ್ಲಿ ತಪ್ಪು ಯಾರೇ ಮಾಡಿರಲಿ ತಮಗೆ ಕ್ಲೋಸ್ ಆಗಿರೋರು ಮಾಡಿದಾಗಲೇ ಅವ್ರು ಬಿಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಎನಿಮಿಗಳನ್ನು ಬಿಡಿ, ಕ್ಲೋಸ್ ಆಗಿರೋರು ತಪ್ಪು ಮಾಡಿದಾಗಲೇ ಅವ್ರು ಬಿಟ್ಟಿಲ್ಲ, ಮುಖಕ್ಕೆ ಹೊಡೆದಾಗ ಹೇಳ್ತಾರೆ. ಯಾಕೆ ರಕ್ಷಿತಾ ಗಿಲ್ಲಿಗೆ ಎಷ್ಟು ಕ್ಲೋಸ್ ಅಂತ ನಿಮಗೆ ಗೊತ್ತು ತಾನೆ. ಬಟ್ ಅವ್ರು ತಪ್ಪು ಮಾಡಿದಾಗ ಹೇಗೆ ಅವರಿಗೆ ಎದುರೆದುರೆ ಟಾಂಗ್ ಕೊಟ್ಟಿದ್ದಾರೆ ಗಿಲ್ಲಿಯವರು, ಅದು ನಿಮಗೆ ನೆನಪಿಲ್ವಾ? ಅಷ್ಟೇ ಯಾಕೆ 2 ದಿನದ ಹಿಂದೆ ತಮ್ಮ ಗೆಳೆಯ ರಘು ಅವರನ್ನೇ ಗಿಲ್ಲಿಯವರು ನಾಮಿನೇಟ್ ಮಾಡಿದ್ರು, ಅದು ಕಾಣಿಸಲ್ವ ನಿಮಗೆ? ಅದನ್ನು ಬಿಟ್ಟಾಕಿ ತಮ್ಮ ಸ್ನೇಹಿತೆ ಕಾವ್ಯ ಅವರ ಯಾವ ವಿಷಯಕ್ಕೆ ಯಾವ ತಪ್ಪಿಗೆ ಲಾಕ್ ಮಾಡಿ ನಾಮಿನೇಟ್ ಮಾಡಬಹುದು ಅನ್ನುವಂತಹ ಒಂದು ಪಾಯಿಂಟನ್ನು ರಾಜಾರೋಷವಾಗಿ ಯಾವುದೇ ಫೇವರಿಸಮ್ ಇಲ್ಲದೇ ಸುದೀಪ್ ಸರ್ ಮುಂದೆನೇ ಹೇಳಿದ್ರು. ಇದೇ ಪಾಯಿಂಟ್ ಇಟ್ಕೊಂಡು ಆ್ಯಕ್ಚುಲಿ ಒಂದಿಬ್ಬರು ನಾಮಿನೇಟ್ ಕೂಡ ಮಾಡಿದ್ದಾರೆ ಕಾವ್ಯ ಅವ್ರನ್ನ. ಸೊ ಗಿಲ್ಲಿ ತಮ್ಮ ಫ್ರೆಂಡ್ ಪರವಾಗಿ ಕೂಡ ಆ್ಯಕ್ಚುಲಿ ತಪ್ಪಾದಾಗ ತಪ್ಪು ಅಂತ ಹೇಳಿದ್ದಾರೆ ಅನ್ನೋದು ನಿಮಗೆ ನೆನಪಾಗಲ್ವಾ? ನೀವು ಯಾವತ್ತಾದರೂ ನಿಮ್ಮ ಫ್ರೆಂಡ್ ಸೂರಜ್ ಅವ್ರನ್ನ ನಾಮಿನೇಟ್ ಎಲ್ಲ ಮಾಡಿದ್ದೀರಾ? ಇಲ್ಲ ತಾನೆ. ಸೊ ಗಿಲ್ಲಿ ಈಸ್ ರಿಯಲ್. ತಪ್ಪು ಅಂತಂದರೆ ತಪ್ಪು, ಸರಿ ಅಂದರೆ ಸರಿ. ಅದು ಫ್ರೆಂಡ್ ಆದರೂ ಅಷ್ಟೇ, ಎನಿಮಿ ಆಗಿದ್ರು ಅಷ್ಟೇ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಥರ ಗಿಲ್ಲಿ ಅವರು ಇನ್ನೊಬ್ಬರ ಬಗ್ಗೆ ಹಿಂದೆ ಕೂತ್ಕೊಂಡು ಗಾಸಿಪ್ ಎಲ್ಲ ಮಾಡಿಲ್ಲ ಇಲ್ಲಿ ತನಕ. ಫ್ರಮ್ ದ ಡೇ ಒನ್ ಅವ್ರು ಮಾಡಿಲ್ಲ. ಏನೇ ಇದ್ರೂ ಎದುರೆದುರೇ ಮಾತಾಡ್ತಾರೆ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಡ್ತಾರೆ ಅವರು. ಸ್ಟ್ರೈಟಾಗಿ ಹೇಳಬೇಕು ಅಂತಂದರೆ ನಿಮಗೆ ಟಾಪ್ 6 ಬರೋದಕ್ಕೆ ಬೇರೆ ಕಂಟೆಸ್ಟೆಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಬೇಕು. ಆದರೆ ಗಿಲ್ಲಿಗೆ ಅದು ಅವಶ್ಯಕತೆಯೇ ಇಲ್ಲ. ಹಿ ವಾಸ್ ಆಲ್ವೇಸ್ ಇಂಡಿಪೆಂಡೆಂಟ್ ಆಗಿ ಅವ್ರು ಕಂಟೆಂಟ್ ಕೊಡ್ತಾ ಇದ್ದಾರೆ. ಪ್ಲಸ್ ಇನ್ನು ಮುಂದಕ್ಕೂ ಅವರು ಇಂಡಿಪೆಂಡೆಂಟ್ ಆಗೇ ಇರ್ತಾರೆ. ಇದಾದರೂ ನಿಮಗೆ ಗೊತ್ತಿದೆಯಾ? ಈಗ ಗೊತ್ತಿರಲ್ಲ ಬಿಡಿ, ಬಹುಶಃ ಸೀಸನ್ ಮುಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಗಿಲ್ಲಿ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ರು ಅಂತ. ಸೊ ಸೀಸನ್ ಮುಗಿಯೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ, ನೀವು ಭಾರ ಎತ್ತೋಣ ಟಾಸ್ಕ್ ಆಡೋದಕ್ಕೆ ನನಗೆ ರಕ್ಷಿತಾ ಬೇಡ, ಕೋಆರ್ಡಿನೇಷನ್ ಸರಿಯಾಗಲ್ಲ, ಡಿಸಿಷನ್ ಮೇಕಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದು ಇದು ಅಂತೆಲ್ಲ ಅಷ್ಟೆಲ್ಲ ಗಲಾಟೆ ಮಾಡಿದ್ರಲ್ಲ, ಕೊನೆಗೆ ಏನಾಯ್ತು ಮೇಡಮ್? ಸೋತೋದ್ರಿ ಅಲ್ವಾ? ಅದನ್ನೆಲ್ಲ ಬಿಟ್ಟಾಕಿ. ನಿಮ್ಮ ಮತ್ತು ರಘುಗೆ ಕಂಪೇರ್ ಮಾಡಿದ್ರೆ ರಕ್ಷಿತಾ ವೀಕು ಮತ್ತು ಅನ್ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಅವರನ್ನು ಮುಂದಿನ ಟಾಸ್ಕ್ ಆಡೋದ್ರಿಂದ ದೂರ ಇಟ್ಟಿದ್ದೀರಲ್ಲ. ಆ್ಯಕ್ಚುಲಿ ನಿಮಗೆ ಒಂದು ವಿಷಯನೇ ಗೊತ್ತಿಲ್ಲ, ರಕ್ಷಿತಾ ಅವ್ರಿಗೆ ಕೂಡ ಟಾಪ್ 6 ಕಂಟೆಂಡರ್ ಟಾಸ್ಕು ಈ ಮಣ್ಣು ಮಸಿ ಇದೆಲ್ಲ ಅವಶ್ಯಕತೆಯೇ ಇಲ್ಲ. ನೀಟಾಗಿ ಅವರು ಟಾಪ್ 6 ಇರ್ತಾರೆ. ಈ ವಿಷಯನಾದರೂ ನಿಮಗೆ ಮನವರಿಕೆ ಆಗಿದೆಯಾ? ಅದು ಆಗಿರಲ್ಲ ಬಿಡಿ. ನೀವು ಟಾಸ್ಕ್ ಆಡಿ. ಆಲ್ ದಿ ಬೆಸ್ಟ್. ಆ್ಯಂಡ್ ಫೈನಲಿ ನಿನ್ನೆ ಲೈವ್ ಮತ್ತು ಎಪಿಸೋಡೆಲ್ಲ ನೋಡಿದ್ಮೇಲೆ ನನಗನ್ಸಿದ್ದು ಈ ಮನೇಲಿ ಗಿಲ್ಲಿ ನಟ ಒಂದಲ್ಲ ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ. ಯಾಕೆ ಅಂತ ಹೇಳಿದ್ರೆ ಬೇರೆಯವರೆಲ್ಲ ಬೇರೆ ಬೇರೆ ವಿಷಯಕ್ಕೆ ಜಗಳ ಆಡಿಕೊಂಡು ಟಾಸ್ಕ್ ವಿಷಯಕ್ಕೆ ಸಿಕ್ಕಾಪಟ್ಟೆ ಇನ್ಸೆಕ್ಯೂರ್ ಫೀಲ್ ಎಲ್ಲ ಮಾಡಿಕೊಂಡು ಜನಗಳನ್ನು ಎಂಟರ್ಟೈನ್ ಮಾಡೋದನ್ನೇ ಮರ್ತಿದ್ದಾರೆ. ಧ್ರುವಂತ್ ಅವರು ಟಾಸ್ಕ್ ಆಡೋದಕ್ಕೆ ಗಿಲ್ಲಿನ ಸೆಲೆಕ್ಟ್ ಮಾಡಿದಾಗಲೂ ಕೂಡ ಗಿಲ್ಲಿಯವರು ಆ್ಯಕ್ಚುಲಿ ಅದನ್ನು ತುಂಬ ಸ್ಪೋರ್ಟಿವ್ ಆಗೇ ತೊಗೊಂಡ್ರು. ಟಾಸ್ಕ್ ಸೋತಾಗಲೂ ಕೂಡ ಕೂತಿದ್ದವನನ್ನು ಮಲಗಿಸ್ಬಿಟ್ಟೋಣ ಅಂತ ಅವ್ರ ಬಗ್ಗೆ ಅವರೇ ಜೋಕ್ ಮಾಡಿಕೊಂಡ್ರು. ಬೇರೆಯವರಾಗಿದ್ದರೆ ಮುಖಕ್ಕೆ ಮುಖ ಕೊಟ್ಟು ಕೂಡ ಮಾತಾಡ್ತಿರ್ಲಿಲ್ಲ ಅಲ್ವಾ? ಆದರೆ ಗಿಲ್ಲಿಯವ್ರ ಜೊತೆಗೆ ಧ್ರುವಂತ್ ಅವರು ಟಾಸ್ಕ್ ಆದಮೇಲೆ ಕೂಡ ಚೆನ್ನಾಗೇ ಮಾತಾಡ್ಕೊಂಡಿದ್ರು. ಅದು ಬಿಟ್ಟಾಕಿ ರಕ್ಷಿತಾ ಜೊತೆಗೆ ಕೇಕ್ ವಿಷಯಕ್ಕೆ ಕೆಲವೊಂದಷ್ಟು ಫನ್ ಮೂಮೆಂಟ್ಸ್ ಎಲ್ಲ ಅವರು ಕ್ರಿಯೇಟ್ ಮಾಡಿದ್ರು ನಿನ್ನೆ ಎಪಿಸೋಡಲ್ಲಿ. ನಮ್ಮ ಗಿಲ್ಲಿಯವರು ರಘು ಅವರು ಕೂಡ ಆ ಟೈಮಲ್ಲಿದ್ದರು. ಸೊ ಇದನ್ನು ನೋಡುವ ನಮಗೆಲ್ಲ ಖುಷಿ ಆಗ್ತಿತ್ತು. ಬಟ್ ಬೇರೆಯವರೆಲ್ಲ ಏನು ಮಾಡಿದ್ರು, ಏನೋ ಇಂಡಿಯಾ ಪಾಕಿಸ್ತಾನ ಯುದ್ಧ ಮಾಡೋ ಥರ ಇದೆ ಈ ವಾರ ಪೂರ್ತಿ ಅನ್ನೋ ಥರ ತಲೆ ಕೆಡಿಸ್ಕೊಂಡು ಕನ್ಫ್ಯೂಸ್ ಆಗಿ ಮ್ಯಾನಿಪುಲೇಟ್ ಮಾಡಿಕೊಂಡು ಏನೇನೋ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡೆಲ್ಲ ಕೂತಿದ್ದಾರೆ. ಸೊ ಇವರೆಲ್ಲರಿಗೂ ಹೋಲಿಸಿದ್ರೆ ಗಿಲ್ಲಿ ಆ್ಯಕ್ಚುಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ತಾನೆ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ಈ ವಾರ ಗಿಲ್ಲಿನ ನಾಮಿನೇಟ್ ಮಾಡಿದ್ದು ಅಶ್ವಿನಿ ಅವರು ಒಬ್ಬರೇ. ಸೊ ವೀಕೆಂಡಲ್ಲಿ ಹೇಳಿದ ಹಾಗೆ ಇನ್ಕ್ಲೂಡಿಂಗ್ ಅಶ್ವಿನಿ ಅವರಿಗೆ ಗಿಲ್ಲಿ ಅಂತಂದರೆ ತುಂಬಾ ಇಷ್ಟ. ಅಷ್ಟೇ ಯಾಕೆ ನಿನ್ನೆ ಲೈವಲ್ಲಿ ರಘು, ರಕ್ಷಿತಾ ಮತ್ತು ಗಿಲ್ಲಿ ನಡುವೆ ನಡೆದಂತಹ ಒಂದು ನಾಮಿನೇಷನ್ ಡಿಸ್ಕಷನಲ್ಲಿ ಕೂಡ ರಘು ಅವರು ಓಪನ್ ಆಗೇ ಹೇಳ್ತಾರೆ, ಗಿಲ್ಲಿ ಒಳ್ಳೆ ಮನುಷ್ಯ, ಮೊದಲೆಲ್ಲ ಬೇಕು ಅಂತ ಕಾಲು ಎಳಿತಾನೆ ಅಂತ ತಪ್ಪು ತಿಳ್ಕೊತಾ ಇದ್ದೆ, ಆದರೆ ಈಗ ಗಿಲ್ಲಿ ಯಾವ ಥರ ಮನುಷ್ಯ ಅಂತ ಗೊತ್ತಾಗಿದೆ ನನಗೆ ಅಂತ ಅವರೇ ಹೇಳ್ತಾರೆ. ಜೊತೆಗೆ ನೀವಿಬ್ಬರೇ ನನಗೆ ಈ ಮನೆಯಲ್ಲಿ ಸೆಟ್ ಆಗಿದ್ದು ಅಂತ ಕೂಡ ಹೇಳ್ತಾರೆ ರಘು ಅವರು. ಅಷ್ಟೇ ಯಾಕೆ ಗಿಲ್ಲಿ ಅವರು ಧ್ರುವಂತ್ ವಿರುದ್ಧ ಸೋತಾಗ ಅಶ್ವಿನಿ ಅವರು ಕೂಡ ಗಿಲ್ಲಿ ಅವರ ಸೋಲನ್ನು ಸಂಭ್ರಮಿಸಲಿಲ್ಲ, ಬದಲಾಗಿ ಧ್ರುವಂತ್ ಅವರ ಗೆಲುವಿಗೆ ಮಾತ್ರ ಖುಷಿಪಟ್ಟರು. ಇದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಆರ ಎಂಥದ್ದು ಅಂತ. ಬಟ್ ಗಿಲ್ಲಿ ಅವರು ಧ್ರುವಂತ್ ವಿರುದ್ಧ ಟಾಸ್ಕಲ್ಲಿ ಸೋತಾಗ ಅಟ್ಲೀಸ್ಟ್ ರಕ್ಷಿತಾ ಅವರು ಹೆಗಲ ಮೇಲೆ ಪ್ಯಾಟ್ ಮಾಡಿದ್ರು, ಸ್ವಲ್ಪ ಸಾಂತ್ವನ ಹೇಳುವ ಪ್ರಯತ್ನ ಆದರೂ ಮಾಡಿದರು. ಜೊತೆಗೆ ರಾಶಿಕಾ ಜೊತೆಗೆ ಜಗಳ ಆಗುವಾಗ ಕೂಡ ಗಿಲ್ಲಿ ಪರವಾಗಿ ರಕ್ಷಿತಾ ಅವರು ಸ್ಟ್ಯಾಂಡ್ ಕೂಡ ತಗೊಳ್ತಾರೆ ಚಿಕ್ಕದಾಗಿ. ಆದರೆ ಸೋ ಕಾಲ್ಡ್ ಕಾವ್ಯ ಅವರು ಗಿಲ್ಲಿ ಅವರಿಗೆ ಸಾಂತ್ವನ ಕೂಡ ಹೇಳಲಿಲ್ಲ, ಮಾತಾಡ್ಸೋಕ್ಕೂ ಹೋಗಲಿಲ್ಲ. ಅದರ ನಂತರ ಟಾಸ್ಕ್ ಆದಮೇಲೆ ಗಿಲ್ಲಿ ಅವರು ವಾಶ್ರೂಮ್ಗೆ ಹೋಗಿ ಒಬ್ಬರೇ ನಿಂತ್ಕೊಡ್ತಾರೆ.
ಆಮೇಲೆ ಟಿ ವಿಲಿ ಅವರ ಫೋಟೋ ಮೇಲೆ ಇಂಟು ಮಾರ್ಕ್ ಇದ್ದಿದ್ದನ್ನು ನೋಡಿ ಒಂದು ಲುಕ್ ಕೊಡ್ತಾರೆ. ಅದನ್ನು ನೋಡಿ ನನಗೆ ಕೆಲವು ಸಾಲುಗಳು ನೆನಪಾಯಿತು. ಉದಯನಿ ಉಲ್ಕೆನಿ ಸಕಲನಿ ಪಣಮಿಡು ನಾಳೆಯ ಚರಿತೆನಿ, ಸಾವಿರ ಪಡೆಗಳು ಸಮರವೇ ಸಾರಲಿ ಕ್ಷಣದಲ್ಲಿ, ಒಬ್ಬನೇ ಸೈನಿಕ ನಿನಗೆ ನೀ ಆಯುಧ ಜಗದಲ್ಲಿ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಒಬ್ಬ ಕಂಟೆಸ್ಟೆಂಟ್ ಟಾಸ್ಕಲ್ಲಿ ಸೋತು ಒಬ್ಬಂಟಿ ಅನ್ನೋ ಹಾಗೆ ಫೀಲ್ ಮಾಡ್ತಾ ಇರುವಾಗ ಹೊರಗಡೆ ಸಾಕಷ್ಟು ಜನ ನೀನು ಒಬ್ಬನೇ ಅಲ್ಲ ಅಣ್ಣ, ನಾವೆಲ್ಲ ಇದ್ದೀವಿ, ಹೆದರಬೇಡ ಅನ್ನೋ ರೀತಿಯಲ್ಲಿ ಸಿನಾರಿಯೋ ಸೃಷ್ಟಿಯಾಗಿರೋದು, ವಿಚ್ ಈಸ್ ವೆರಿ ಅನ್ರಿಯಲ್ ಆ್ಯಂಡ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಸೊ ಇದನ್ನು ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇನ್ನು 2-3 ದಿನ ಅಷ್ಟೇ ಗಿಲ್ಲಿ ಅವ್ರಿಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 1 ಮಿಲಿಯನ್ ದಾಟುತ್ತೆ. ಸೊ ಈ ಥರದೊಂದು ಅನ್ರಿಯಲ್ ಕ್ರೇಜ್ನ ಇಷ್ಟು ಸೀಸನ್ಗಳಲ್ಲಿ ನೀವು ನೋಡಿದ್ರಾ? ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.